ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಕೆಟಗರೀಸ್ ಆಫ್ ಬ್ಯಾಕ್ಟೀರಿಯಾ ಆ್ಯಂಡ್ ರೈಸೋಬಿಯಂ ಬ್ಯಾಕ್ಟೀರಿಯಾ ಆ್ಯಂಡ್ ಹೌ ದ ಮಿಲ್ಕ್ ಟರ್ನ್ಸ್ ಕರ್ಡ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ 2.4.3 ನೋಡಿ, ಅಮೇಝಿಂಗ್ ಮೈಕ್ರೋ ಆಲ್ಗೆ ಟೈನಿ ಹೆಲ್ಪರ್ಸ್ ಇನ್ ವಾಟರ್. ಕೆಲವೊಂದು ಮೈಕ್ರೋ ಆಲ್ಗೆಗಳು, ಸೂಕ್ಷ್ಮ ಶೈವಲಗಳು ಅಂತ ಹೇಳಿ ಕರೀತಾರೆ. ಅದ್ಭುತವಾದಂತಹ ಕೆಲವು ಸೂಕ್ಷ್ಮ ಶೈವಲಗಳಿದೆ. ಇದರ ನೀರಿನಲ್ಲಿ ಇವುಗಳ ಉಪಯೋಗಗಳೇನು, ಹೇಗೆ ಸಹಾಯ ಮಾಡುತ್ತೆ ಅಂತೇಳಿ. ಮೈಕ್ರೋ ಆಲ್ಗೆ ಆರ್ ಮೈಕ್ರೋಸ್ಕೋಪಿಕ್ ಪ್ಲಾಂಟ್ ಲೈಕ್ ಆರ್ಗಾನಿಸಮ್ಸ್ ದಟ್ ಲೀವ್ ಇನ್ ವಾಟರ್, ಸಾಯಿಲ್, ಏರ್ ಆ್ಯಂಡ್ ಈವನ್ ಆನ್ ಟ್ರೀಸ್. ಮೈಕ್ರೋ ಆಲ್ಗೆ ಅನ್ನೋದು ಕಿರು ಶೈವಲಗಳು, ಸೂಕ್ಷ್ಮ ಶೈವಲಗಳು. ಪಾಚಿ ಅಂತ ಕೇಳಿದ್ದೀರಾ ಅಲ್ವಾ, ಅವುಗಳೇ ಸೂಕ್ಷ್ಮ ಶೈವಲಗಳು ಅಂತ ಕರೀತಾರೆ. ಇವುಗಳು ಸ್ವಲ್ಪ ಸಸ್ಯಗಳ ಥರನೇ, ಅಂದರೆ ಸಸ್ಯಗಳು ಹೇಗೆ ದೊಡ್ಡದಾಗಿರುತ್ತೆ, ಬಟ್ ಇದು ಅದೇ ಥರ ಚಿಕ್ಕದಾಗಿರುತ್ತೆ. ಸ್ವಲ್ಪ ಈ ಪಾಚಿ ಒಂಥರ ಕುಶನ್ ಥರ ದೊಡ್ಡದಾಗಿ ಬೆಳೆದಿರುತ್ತೆ ನೋಡಿ, ಅದನ್ನು ಒಂದೇ ಸ್ವಲ್ಪ ಕಿತ್ತು ನೋಡಿ, ಸಣ್ಣ ಸಣ್ಣ ಸಸ್ಯಗಳಂತೆ ರಚನೆಯನ್ನು ಹೊಂದಿರುತ್ತೆ. ತುಂಬ ಹೆಚ್ಚು ಉಪಯೋಗವಾದಂಥದ್ದು ವಾತಾವರಣಕ್ಕೆ. ಹೇಗಪ್ಪ ಅಂದರೆ ಇದು ಸಸ್ಯದ ರೀತಿಯೇ ಒಂದು ಜೀವಿ ಸಹ ಹೌದು. ಎಲ್ಲೆಲ್ಲಿ ಕಂಡು ಬರುತ್ತೆ, ವಾಟರ್ ನೀರಿನಲ್ಲಿ ಕಾಣುತ್ತೆ, ಸಸ್ಯದ ಎಲೆ ಮಣ್ಣಿನಲ್ಲಿ ಹೆಚ್ಚು ನೀರಿನ ಅಂಶದಲ್ಲಿ ಪಾಚಿ ಬೆಳೆದಿರುತ್ತೆ, ಗಾಳಿಯಲ್ಲಿ, ಈವನ್ ಆನ್ ಟ್ರೀಸ್ ಸಸ್ಯದ ಮೇಲ್ಭಾಗ ಮರಗಳ ಮೇಲೂ ಸಹ ಬೆಳೆದಿರುತ್ತೆ. ದೇ ಮೇಕ್ ದೇರ್ ಓನ್ ಫುಡ್ ಯೂಸಿಂಗ್ ಸನ್ಲೈಟ್. ಇದು ತನ್ನ ಆಹಾರವನ್ನು ತಾನೇ ಸೂರ್ಯನ ಸಹಾಯದಿಂದ, ಸೂರ್ಯನ ಕಿರಣಗಳ ಸಹಾಯದಿಂದ ತಾನೇ ತಯಾರಿಸ್ಕೊಳುತ್ತೆ. ವೈಲ್ ಡೂಯಿಂಗ್ ದಿಸ್, ಈ ರೀತಿ ಮಾಡುವಾಗ ದೇ ಆಲ್ಸೋ ರಿಲೀಸ್ ಆಕ್ಸಿಜನ್ ಆ್ಯಂಡ್ ಪ್ರೊಡ್ಯೂಸ್ ಮೋರ್ ದ್ಯಾನ್ ಹಾಫ್ ಆಫ್ ದ ಅರ್ತ್ ಆಕ್ಸಿಜನ್ ಸಪ್ಲೈ. ಇದು ಆಹಾರ ತಯಾರು ಮಾಡ್ಕೊಳ್ಬೇಕಾದ್ರೆ ಸೂರ್ಯನ ಕಿರಣಗಳನ್ನ ಉಪಯೋಗಿಸ್ಕೊಂಡು ಏನನ್ನ ರಿಲೀಸ್ ಮಾಡುತ್ತೆ, ಸಸ್ಯಗಳು ಹೇಗೆ ತನ್ನ ಫೋಟೋಸಿಂಥಸಿಸ್ ಟೈಮಲ್ಲಿ ಆಕ್ಸಿಜನ್ನ ರಿಲೀಸ್ ಮಾಡುತ್ತೋ, ಇದು ಅದೇ ರೀತಿ ತನ್ನ ಫುಡ್ಡನ್ನು ತಯಾರು ಮಾಡ್ಕೊಳ್ಬೇಕಾದ್ರೆ ರಿಲೀಸ್ ಆಕ್ಸಿಜನ್, ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ. ಆ್ಯಂಡ್ ಪ್ರೊಡ್ಯೂಸ್ ಮೋರ್ ದ್ಯಾನ್ ಹಾಫ್ ಆಫ್ ದ ಅರ್ತ್ ಆಕ್ಸಿಜನ್. ನಮ್ಮ ಭೂಮಿಯ ಮೇಲೆ ಎಷ್ಟು ಆಕ್ಸಿಜನ್ನ ಪ್ರಮಾಣ ಇದೆಯೋ ಅದರ ಅರ್ಧಕ್ಕಿಂತ ಹೆಚ್ಚು ಆಮ್ಲಜನಕವನ್ನು ಉತ್ಪತ್ತಿ ಮಾಡೋದು ಯಾವುದು, ಈ ಮೈಕ್ರೋ ಆಲ್ಗೆ. ಹೌ ಇಟ್ ಈಸ್ ವಂಡರ್ಫುಲ್ ಆ್ಯಂಡ್ ವೆರಿ ಯೂಸ್ಫುಲ್ ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಭೂಮಿಯ ಮೇಲಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳ ಉಸಿರಾಟಕ್ಕೆ ಅಗತ್ಯವಾದಂತಹ ಆಮ್ಲಜನಕ ಏನಿದೆ ಅದನ್ನು ನಾವು ಪಡ್ಕೊಳ್ಳೋದು ಸಸ್ಯಗಳಿಂದ. ಆದರೆ ಆ ಸಸ್ಯಗಳಲ್ಲಿ ಈ ಮೈಕ್ರೋ ಆಲ್ಗೆ, ಈ ಸೂಕ್ಷ್ಮ ಶೈವಲಗಳೇನು ಮಾಡುತ್ತೆ, ನಾವೇನು ಇಲ್ಲಿವರೆಗೆ ಕಲ್ತಿದ್ದೀವಿ ಸಸ್ಯಗಳು ನಮಗೆ ಆಮ್ಲಜನಕವನ್ನು ಕೊಡುತ್ತೆ, ಸಸ್ಯಗಳ ಆಮ್ಲಜನಕವನ್ನು ಕೊಡುತ್ತೆ ಅಂತ, ಅದರಲ್ಲಿ ಭೂಮಿಯ ಮೇಲೆ ಎಷ್ಟು ಪ್ರಮಾಣದ 28% ಆಕ್ಸಿಜನ್ ಇದೆ ಅಂತ ಹೇಳ್ತೀವಿ ಅಲ್ವಾ, ಅರ್ಧಕ್ಕಿಂತ ಹೆಚ್ಚು, ಅಂದರೆ ಭೂಮಿಯ ಮೇಲೆ ಇರ್ತಕ್ಕಂಥ ಆಮ್ಲಜನಕದ ಪ್ರಮಾಣ ಎಷ್ಟಿದೆಯೋ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗ ಆಮ್ಲಜನಕವನ್ನು ಪ್ರೊಡ್ಯೂಸ್ ಮಾಡೋದು ಯಾವುದು, ಈ ಮೈಕ್ರೋ ಆಲ್ಗೆ. ಅರ್ಥ ಆಯ್ತಾ? ದೇ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಸರ್ವ್ ಆ್ಯಸ್ ಎ ಫುಡ್ ಸೋರ್ಸ್ ಫಾರ್ ಮೆನಿ ಅಕ್ವಾಟಿಕ್ ಅನಿಮಲ್ಸ್. ಹಾಗಾಗಿ ಇದರ ಅಲ್ಲದೆ ಈ ಆಲ್ಗೆ ಏನು ಅತ್ಯಂತ ಹೆಚ್ಚು ನ್ಯೂಟ್ರಿಯೆಂಟ್ಸನ್ನು ಹೊಂದಿದೆ. ಈ ಮೈಕ್ರೋ ಆಲ್ಗೆಗಳು ಹೆಚ್ಚು ಪೋಷಕಾಂಶವನ್ನು ಹೊಂದಿದ್ದು ಇದನ್ನು ಫುಡ್ ಸೋರ್ಸ್ ಆಗಿ, ಆಹಾರದ ಆಕಾರವಾಗಿ ಸಹ ಬಳಸ್ತಾರೆ. ಮೆನಿ ಅಕ್ವಾಟಿಕ್ ಅನಿಮಲ್ಸ್, ನೀರಿನಲ್ಲಿ ಜಲಚರ ಪ್ರಾಣಿಗಳು ಅಂತ ಏನು ಕರಿತೀವೋ, ನೀರಿನಲ್ಲಿ ವಾಸಿಸುವ ಅನೇಕ ಪ್ರಾಣಿಗಳಿಗೆ ಇದು ಆಹಾರದ ಆಕಾರವೂ ಹೌದು, ಹೆಚ್ಚು ಪೋಷಕಾಂಶವನ್ನು ಒಳಗೊಂಡಿರ್ತಕ್ಕಂಥ ಅತ್ಯುತ್ತಮ ಒಂದು ನ್ಯೂಟ್ರಿಯೆಂಟ್ಸು ಸಹ ಹೌದು. ಸಮ್ ಅನಿಮಲ್ಸ್, ಸಮ್ ಲೈಕ್ ಸ್ಪಿರುಲಿನಾ, chlorella and diatoms are also used by humans as healthy supplements and medicine. ಈ ಮೈಕ್ರೋ ಆಲ್ಗೆಯಲ್ಲಿ ಕೆಲವು ಮೈಕ್ರೋ ಆಲ್ಗೆಗಳಾದಂತಹ ಈ ಹೆಸರುಗಳನ್ನ ಕೇಳಿರ್ತೀರಾ ಅನಿಸುತ್ತೆ. ಸ್ಪಿರುಲಿನಾ, ಕ್ಲೋರೆಲ್ಲಾ, ಡಯಾಟಮ್ಸ್ ನಂತಹ ಕೆಲವು ಮೈಕ್ರೋ ಆಲ್ಗೆಗಳನ್ನು ಮನುಷ್ಯರು ಸಹ ಹೆಲ್ತಿ ಸಪ್ಲಿಮೆಂಟ್ಸ್, ಅಂದರೆ ಅವರು ಆಹಾರವಾಗಿ ಕೆಲವೊಂದು ಪ್ರದೇಶಗಳಲ್ಲಿ ಆರೋಗ್ಯದ ದೃಷ್ಟಿಯಿಂದ ಇವುಗಳನ್ನು, ಈ ಮೈಕ್ರೋ ಆಲ್ಗೆಗಳನ್ನು ಉಪಯೋಗಿಸ್ತಾರೆ. ಹಾಗೆ ಮೆಡಿಸಿನ್, ಔಷಧಿಗಳ ತಯಾರಿಕೆಯಲ್ಲಿ ಇವುಗಳನ್ನು ಮನುಷ್ಯ ಬಳಸ್ಕೊಳ್ತಾನೆ. ಮೈಕ್ರೋ ಆಲ್ಗೆ ಆಲ್ಸೋ ಹೆಲ್ಪ್ ಇನ್ ಕ್ಲೀನಿಂಗ್ ವಾಟರ್ ಆ್ಯಂಡ್ ಆರ್ ಯೂಸ್ಡ್ ಟು ಮೇಕ್ ಬಯೋಫ್ಯೂಯಲ್. ಇದಲ್ಲದೆ ಇದರ ಉಪಯೋಗ ಇನ್ನೂ ಕಡಿಮೆ ಇಲ್ಲ, ಇನ್ನೂ ಹೆಚ್ಚುತ್ತಾನೆ ಹೋಗಿದೆ. ಏನು, ಈ ಸೂಕ್ಷ್ಮವಾದಂತಹ ಶೈವಲಗಳು ನಮ್ಮ ಪ್ರಕೃತಿಯಲ್ಲಿ ನೀರು ಎಲ್ಲೆಲ್ಲೆಲ್ಲ ಇದೆ
ಆ ನೀರನ್ನು ಸ್ವಚ್ಛವಾಗಿಡೋದ್ರಲ್ಲೂ ಇದರ ಪ್ರಮುಖ ಕಾರ್ಯ ಇದೆ. ನೀರು ಎಲ್ಲಿ ಹೆಚ್ಚು ಕ್ಲೀನಾಗಿರುತ್ತೆ, ಕ್ಲೀನಿಂಗ್ ವಾಟರ್, ನೀರನ್ನು ಸ್ವಚ್ಛಗೊಳಿಸುತ್ತೆ. ಆ್ಯಂಡ್ ಆರ್ ಯೂಸ್ ಟು ಮೇಕ್ ಬಯೋಫ್ಯೂಯಲ್, ಇದನ್ನು ಜೈವಿಕ ಅನಿಲಗಳ ತಯಾರಿಕೆಯಲ್ಲೂ ಸಹ ಈ ಒಂದು ಮೈಕ್ರೋ ಆಲ್ಗೆಗಳನ್ನು ಉಪಯೋಗಿಸಲಾಗುತ್ತೆ. ಹಾವೆವರ್ ಪೊಲ್ಯೂಷನ್, ಕ್ಲೈಮೇಟ್ ಚೇಂಜ್ ಆ್ಯಂಡ್ ಹ್ಯಾಬಿಟಾಟ್ ಡಿಸ್ಟ್ರಕ್ಷನ್ಸ್ ಆರ್ ಥ್ರೆಟನಿಂಗ್ ಮೈಕ್ರೋ ಆಲ್ಗೆ ಡೈವರ್ಸಿಟಿ ಆ್ಯಂಡ್ ಅಬಂಡೆನ್ಸ್. ಆದರೆ ಮನುಷ್ಯನ ಈ ಮಾಲಿನ್ಯದಿಂದ, ಪೊಲ್ಯೂಷನ್ನಿಂದ, ಕ್ಲೈಮೇಟ್ ಚೇಂಜ್, ವಾತಾವರಣದಲ್ಲಿ ಆಗ್ತಕ್ಕಂತಹ ಬದಲಾವಣೆ, ವಾತಾವರಣದಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆಯಿಂದ, ಹ್ಯಾಬಿಟಾಟ ಆವಾಸ ಸ್ಥಾನಗಳ ನಾಶದಿಂದ, ಡಿಸ್ಟ್ರಕ್ಷನ್ ಅಂದರೆ ಈ ಸಸ್ಯ ಮತ್ತು ಪ್ರಾಣಿಗಳ ಆವಾಸ ಸ್ಥಾನಗಳು, ಈ ಕಾಡು, ಫಾರೆಸ್ಟ್, ಅವುಗಳಿಂದ, ಮತ್ತು ಹೊಂಡಗಳು, ಪಾಂಡ್ಸ್ ಇವೆಲ್ಲ ಡೆಸ್ಟ್ರಾಯ್ ಆಗಿದೆ, ನಾಶ ಆಗಿದೆ. ಅವುಗಳ ಭಯದಿಂದ ಏನಾಗಿದೆ, ಮೈಕ್ರೋ ಆಲ್ಗೆಗಳ ಜೀವ ವೈವಿಧ್ಯತೆ ತುಂಬ ಕಡಿಮೆಯಾಗಿ ಭಯದಿಂದ ಅವುಗಳ ನಾಶ ಉಂಟಾಗ್ತಿದೆ. ಮೈಕ್ರೋ ಆಲ್ಗೆಯ ಡೈವರ್ಸಿಟಿ, ಸೂಕ್ಷ್ಮ ಶೇವರಗಳ ವೈವಿಧ್ಯತೆಯೇ ಕಾಣದಂತೆ ದೂರ ಆಗ್ತಿದೆ. ಇಟ್ ಈಸ್ ಇಂಪಾರ್ಟೆಂಟ್ ಟು ಕನ್ಸರ್ವ್ ದೀಸ್ ಟೈನಿ ಆರ್ಗಾನಿಸಮ್ಸ್ ಟು ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್ ಆ್ಯಂಡ್ ಮೇಂಟೈನ್ ಆಕ್ಸಿಜನ್ ಬ್ಯಾಲೆನ್ಸ್ ಆನ್ ದ ಅರ್ತ್. ಆದರೆ ನಮ್ಮ ಭೂಮಿಯಲ್ಲಿ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತು, ವಾತಾವರಣ ಬಿಸಿ ಆಗ್ತಿದೆ, ಭೂಮಿ ತಾಪಮಾನ ಹೆಚ್ಚಾಗ್ತಿದೆ ಅಂತ ಎಲ್ಲರೂ ಕೇಳ್ತಿದ್ದೀವಿ. ಸರಿಯಾದ ಕಾಲಕ್ಕೆ ಮಳೆ, ಬೆಳೆ ಆಗ್ತಿಲ್ಲ, ಯಾವುದಾವುದೋ ಕಾಲಕ್ಕೆ ಏನೇನೋ ಬರುತ್ತೆ. ಚಳಿಗಾಲದಲ್ಲಿ ತುಂಬ ಮಳೆ ಬರುತ್ತೆ, ಇಲ್ಲ ಬೇಸಿಗೆ ಕಾಲದಲ್ಲಿ ತುಂಬ ಸೆಕೆ, ಈ ರೀತಿ ಆಗುತ್ತೆ. ವಾತಾವರಣದಲ್ಲಿ ತುಂಬ ತಾಪಮಾನ ಏರಿಕೆಯಾಗಿದೆ. ಆದರೆ ಭೂಮಿಯ ತಾಪಮಾನ ಮತ್ತು ಭೂಮಿಯಲ್ಲಿ ಮೇಂಟೈನಿಂಗ್ ಆಕ್ಸಿಜನ್ ಬ್ಯಾಲೆನ್ಸ್, ಭೂಮಿಯಲ್ಲಿ ಕನಿಷ್ಠ ನಿರ್ದಿಷ್ಟ ಪ್ರಮಾಣದ ಆಮ್ಲಜನಕದ ಒಂದು ಸಮತೋಲನ ಇರಬೇಕು ಅಂದರೆ ಈ ಮೈಕ್ರೋ ಆಲ್ಗೆಗಳನ್ನು ರಕ್ಷಣೆ ಮಾಡೋದು ಮತ್ತು ಜೀವಿಗಳನ್ನು, ಈ ಪರಿಸರವನ್ನು ಉಳಿಸ್ಕೊಳ್ಬೇಕು. ನಮ್ಮ ಭೂಮಿಯಲ್ಲಿ ಸಮತೋಲನವಾದ ಆಕ್ಸಿಜನ್ ಬೇಕು ಅಂದರೆ ಮೈಕ್ರೋ ಆಲ್ಗೆಗಳನ್ನು ನಾವು ರಕ್ಷಿಸಬೇಕಾಗಿದೆ. ಅರ್ಥ ಆಯ್ತಾ? ಸಿ ನೆಕ್ಸ್ಟ್, ಎವರ್ ಹರ್ಡ್ ಆಫ್ ಸ್ಪಿರುಲಿನಾ? ಸ್ಪಿರುಲಿನಾ ಅಂದರೆ ಈ ರೀತಿ ಇರುತ್ತೆ, ಇದನ್ನು ಬರಿಗಣ್ಣಲ್ಲಿ ನೋಡೋದಕ್ಕಾಗಲ್ಲ. ಮೈಕ್ರೋ ಆಲ್ಗೆ ಇದು ಒಂದು ಸೂಕ್ಷ್ಮ ಶೈವಲನೆ. ಇಸ್ ಕಾಲ್ಡ್ ಸೂಪರ್ ಫುಡ್ ಬಿಕಾಸ್ ಆಫ್ ಇಟ್ಸ್ ಹೆಲ್ತಿ ಬೆನಿಫಿಟ್ಸ್. ಈ ಸ್ಪಿರುಲಿನಾವನ್ನು ಸೂಪರ್ ಫುಡ್ ಅಂತ ಕರೀತಾರಂತೆ, ಅದ್ಭುತವಾದ ಆಹಾರ ಅಂತೇಳಿ. ಯಾಕಂದರೆ ಇದು ಆರೋಗ್ಯಕ್ಕೆ ಹೆಚ್ಚು ಬೆನಿಫಿಟ್ಸ್, ನಮಗೆ ಹೆಚ್ಚು ಆರೋಗ್ಯಕರವಾದಂತಹ ಒಂದು ಅಂಶಗಳನ್ನು, ನಮ್ಮ ದೇಹಕ್ಕೆ ಬೇಕಾದಂತಹ ಆರೋಗ್ಯಕರವಾದಂತಹ ಬೆನಿಫಿಟ್ಸ್ನ ಇದು ಕೊಡುತ್ತೆ ಸ್ಪಿರುಲಿನಾ. ಸ್ಪಿರುಲಿನಾ ಈಸ್ ಆಲ್ಸೋ ಎ ಗುಡ್ ಸೋರ್ಸ್ ಆಫ್ ವೈಟಮಿನ್ B12. ಯಾಕಂದರೆ ಈ ಸ್ಪಿರುಲಿನಾದಲ್ಲಿ ನಮಗೆ ಬೇಕಾದಂತಹ ವೈಟಮಿನ್ B12 ಎಂಬ ಒಂದು ಉತ್ತಮ ಆರೋಗ್ಯದ ಆಕಾರವನ್ನು ಹೊಂದಿದೆ. ಇದು ಸೋರ್ಸ್ ಆಫ್ ವೈಟಮಿನ್ B12. ಸ್ಪಿರುಲಿನಾದಲ್ಲಿ ವಿಟಮಿನ್ B12 ಇರುತ್ತೆ, ವಿಚ್ ಇಸ್ ಎಸೆನ್ಷಿಯಲ್ ಫಾರ್ ಅವರ್ ಬಾಡಿ. ನಮ್ಮ ದೇಹಕ್ಕೆ ಇದು ತುಂಬ ಅಗತ್ಯ, ವಿಟಮಿನ್ B12. ಇಟ್ ಹ್ಯಾಸ್ ಎ ಲಾಟ್ ಆಫ್ ಪ್ರೋಟೀನ್, ಮೋರ್ ದ್ಯಾನ್ 60% ಆಫ್ ಇಟ್ಸ್ ಬಾಡಿ ವೆಯ್ಟ್. ಇದರಲ್ಲಿ ಹೆಚ್ಚು ಪ್ರಮಾಣದ ಪ್ರೋಟೀನನ್ನು ಹೊಂದಿರುತ್ತೆ. ಅಂದರೆ ಅದರ ದೇಹದ 60%ಗಿಂತ ಹೆಚ್ಚು, ಮೋರ್ ದೆನ್ 60% ಆಫ್ ಬಾಡಿ ವೆಯ್ಟ್, ಅದರ ದೇಹದ ತೂಕಕ್ಕಿಂತ 60% ಹೆಚ್ಚು ಪ್ರೋಟೀನನ್ನೇ ಹೊಂದಿರುತ್ತಿದ್ದು. ಆ್ಯಂಡ್ ಓನ್ಲಿ ಎ ಸ್ಮಾಲ್ ಅಮೌಂಟ್ ಆಫ್ ಫ್ಯಾಟ್ ಆ್ಯಂಡ್ ಶುಗರ್, ಸ್ವಲ್ಪ ಪ್ರಮಾಣದ ಕೊಬ್ಬು ಮತ್ತು ಸಕ್ಕರೆ ಪ್ರಮಾಣವನ್ನು ಹೊಂದಿರುತ್ತೆ. ನವಡೇಸ್ ಫಾರ್ಮಿಂಗ್ ಆಫ್ ಸ್ಪಿರುಲಿನಾ ಇಸ್ ಬಿಕಮಿಂಗ್ ಎ ಫ್ಯಾಸಿಬಲ್ ಲೈವ್ಲಿಹುಡ್ ಆಪರ್ಚುನಿಟೀಸ್. ಇತ್ತೀಚಿನ ದಿನಗಳಲ್ಲಿ ಇದರ ಕೃಷಿಯನ್ನು, ಸ್ಪಿರುಲಿನಾವನ್ನು ಬೆಳೆಸಿ ಅದನ್ನು ತಮ್ಮ ಜೀವನೋಪಾಯಕ್ಕೆ, ತಮ್ಮ ಜೀವನವನ್ನು ನಡೆಸೋದಕ್ಕೆ ಇದನ್ನೇ ಒಂದು ಆಪರ್ಚುನಿಟಿಯಾಗಿ ಮಾಡ್ಕೊಂಡಿದ್ದಾರೆ. ಯು ಕ್ಯಾನ್ ಗ್ರೋ ಸ್ಪಿರುಲಿನಾ ಈಸಿಲಿ ಬೈ ಫಾಲೋಯಿಂಗ್ ದೀಸ್ ಸ್ಟೆಪ್. ನೀವು ಸಹ ಸ್ಪಿರುಲಿನಾವನ್ನು ಈ ಕೆಳಗಿನ ವಿಧಾನಗಳ ಮೂಲಕ ಸುಲಭವಾಗಿ ನೀವು ನಿಮ್ಮ ಮನೆಯಲ್ಲೇ ನಿಮ್ಮ ಇರ್ತಕ್ಕಂಥ ಜಾಗದಲ್ಲಿ ಬೆಳಿಬೋದು. ಹೇಗೆ? ಸೆಟ್ ಎ ಕ್ಲಿಯರ್ ಗ್ಲಾಸ್ ಟ್ಯಾಂಕ್ ಇನ್ ಎ ಬ್ರೈಟ್ ಪ್ಲೇಸ್ ಅವೇ ಫ್ರಮ್ ಡೈರೆಕ್ಟ್ ಸನ್ಲೈಟ್. ನೇರ ಸೂರ್ಯನ ಬೆಳಕು ಬೀಳಬಾರ್ದು, ಆದರೆ ಬೆಳಕು ಬರಬೇಕು. ಸೂರ್ಯನ ಬೆಳಕು ಎಲ್ಲ ಕಡೆ ಬರುತ್ತೆ, ಆದರೆ ನೇರವಾಗಿ ಸನ್ಲೈಟ್ ಬಿಡಬಾರ್ದು. ಅಂಥ ಒಂದು ಜಾಗದಲ್ಲಿ ಒಂದು ಗಾಜಿನ ರೀತಿಯ ಟ್ಯಾಂಕನ್ನು ಇಡಿ. ಕವರ್ ದ ಟ್ಯಾಂಕ್ ವಿತ್ ಎ ಶೇಡ್ ನೆಟ್ ಆರ್ ಕೀಪ್ ದ ಟ್ಯಾಂಕ್ ಅಟ್ ಎ ಪ್ಲೇಸ್ ವಿತ್ ಮಾಡರೇಟ್ ಟೆಂಪರೇಚರ್ ಕಂಡೀಷನ್. ಸ್ವಲ್ಪ ನೆರಳು ಬೀಳುವಂತೆ ಅದರ ಮೇಲೆ ಒಂದು ನೆಟ್ಟೆಡ್ ಶೇಡೆಡ್ ನೆಟ್ಟನ್ನು ಈ ಟ್ಯಾಂಕ್ ಮೇಲೆ ಈ ರೀತಿ ಹಾಕಿ. ಫಿಲ್ ದ ಟ್ಯಾಂಕ್ ವಿತ್ ಪಾಂಡ್ ವಾಟರ್. ಈ ಟ್ಯಾಂಕ್ ತುಂಬ ನೀರನ್ನು ತುಂಬಿ. ಆ್ಯಡ್ ಲಿವಿಂಗ್ ಸ್ಪಿರುಲಿನಾ ಕಲೆಕ್ಟೆಡ್ ಫ್ರಮ್ ಎ ಪಾಂಡ್. ಯಾವುದಾದ್ರು ಒಂದು ಜೀವಂತ ಸ್ಪಿರುಲಿನಾವನ್ನು ಈ ಟ್ಯಾಂಕ್ ಒಳಗೆ ತಂದು ಹಾಕಿ. ಸ್ಟರ್ ದ ಗ್ರೋಯಿಂಗ್ ಸ್ಪಿರುಲಿನಾ ಟ್ವೈಸ್ ಎ ವೀಕ್. 2 ವಾರಕ್ಕೊಂದ್ಸಲ
ಬೆಳೀತಿದೆಯಾ ಇಲ್ವಾ ಅಂತ ಸ್ಪಿರುಲಿನಾನು ಸ್ವಲ್ಪ ಅಲುಗಾಡಿಸಿ ನೋಡಿ. ಆಫ್ಟರ್ 3 to 6 weeks spirulina may be harvested from the tank by filtering it through a fine cloth. 3 to 6 ವಾರಗಳ ನಂತರ ಸ್ಪಿರುಲಿನಾ ಆ ಟ್ಯಾಂಕ್ ತುಂಬ ಬೆಳೆದಿರುತ್ತೆ, ಅದನ್ನು ಒಂದು ಶುದ್ಧವಾದ ಬಟ್ಟೆಯನ್ನು ತೆಗೆದುಕೊಂಡು ಅದ್ರ ಮೇಲೆ ಹಾಕ್ಕೊಂಡು ಅದನ್ನು ಫಿಲ್ಟರ್ ಮಾಡ್ಕೊಳ್ಳಿ. ಕನ್ಸರ್ವೇಷನ್ ಆಫ್ ಮೈಕ್ರೋಆಲ್ಗೆ ಇಸ್ ಎ ಗುಡ್ ಪ್ರಾಕ್ಟೀಸ್ ಫಾರ್ ಎನ್ಶೂರಿಂಗ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ಲೈವ್ಲಿಹುಡ್ ಡೆವಲಪ್ಮೆಂಟ್. ನಾವು ಸೂಕ್ಷ್ಮ ಶೈವಲಗಳನ್ನ ರಕ್ಷಿಸೋದು, ಅದನ್ನು ಬೆಳೆಸೋದು ಉತ್ತಮ ಅಭ್ಯಾಸ ಮತ್ತು ಅದರ ಅಭ್ಯಾಸವೂ ಹೌದು, ಒಳ್ಳೆಯ ಅಭ್ಯಾಸ ಮತ್ತು ಆಹಾರ ಉತ್ತಮ. ಎನ್ಶೂರಿಂಗ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ಲೈವ್ಲಿಹುಡ್ ಡೆವಲಪ್ಮೆಂಟ್, ನಿಮ್ಮ ಜೀವನೋಪಾಯಕ್ಕೆ ಮತ್ತು ಆಹಾರವಾಗಿ ಸಹ ಇದನ್ನು ಬಳಸ್ಕೊಳ್ಬೋದು ಆಯಿತಾ. C2.5 ನೋಡಿ. ವೈ ಇಸ್ ಸೆಲ್ ಕನ್ಸಿಡರ್ಡ್ ಟು ಬಿ ಎ ಬೇಸಿಕ್ ಯೂನಿಟ್ ಆಫ್ ಲೈಫ್. ಯಾಕೆ ನಾವು ಜೀವಕೋಶವನ್ನು ಸೆಲ್ ಇದನ್ನು ಬೇಸಿಕ್ ಯೂನಿಟ್, ನಮ್ಮ ಜೀವಿಗಳ ಮೂಲಭೂತ ಘಟಕ, ನಮ್ಮ ಜೀವನದ ಮೂಲಭೂತ ಘಟಕವೇ ಸೆಲ್ ಅಂತ ಯಾಕೆ ಕನ್ಸಿಡರ್ ಮಾಡಿದ್ದೀವಿ ಅಂತ ಕೇಳ್ತಿದ್ದಾರೆ. ಸಿ ದ ಬಾಡಿ ಆಫ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಟೈನಿ ಬಿಲ್ಡಿಂಗ್ ಬ್ಲಾಕ್ಸ್ ಕಾಲ್ಡ್ ಸೆಲ್ಸ್. ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ನಮ್ಮ ಆಲ್ ಲಿವಿಂಗ್ ಆರ್ಗಾನಿಸಮ್ ಪ್ರತಿಯೊಂದು ಜೀವಿಗಳು ಯಾವುದರಿಂದ ಮಾಡಲ್ಪಟ್ಟಿದೆ? ಟೈನಿ ಬಿಲ್ಡಿಂಗ್, ಸಣ್ಣ ಸಣ್ಣ ಸೆಲ್ಸ್ ಅಂತ, ಸಣ್ಣ ಸಣ್ಣ ಕೋಣೆಗಳನ್ನು ಹೊಂದಿರತಕ್ಕಂತಹ ಜೀವಕೋಶಗಳಿಂದ, ಸೂಕ್ಷ್ಮವಾದಂತಹ ಸಣ್ಣ ಸಣ್ಣ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಎ ಸಿಂಗಲ್ ಸೆಲ್ ಕಂಟೈನ್ಸ್ ವೇರಿಯಸ್ ಕಾಂಪೋನೆಂಟ್ಸ್ ದಟ್ ಹೆಲ್ಪ್ಸ್ ಆರ್ಗಾನಿಸಮ್ಸ್ ಪರ್ಫಾರ್ಮ್ ವೇರಿಯಸ್ ಫಂಕ್ಷನ್. ಈ ಒಂದು ಸಿಂಗಲ್ ಸೆಲ್ ಒಂದು ಏಕಕೋಶ ಜೀವಿ ಅಂದರೆ ಈ ಒಂದು ಜೀವಕೋಶವು ಕಂಟೈನ್ಸ್ ಏನನ್ನು ಹೊಂದಿರುತ್ತೆ? ವೇರಿಯಸ್ ಕಾಂಪೋನೆಂಟ್. ಒಂದೇ ಒಂದು ಜೀವಕೋಶವು ಅನೇಕ ಘಟಕಗಳನ್ನು ಹೊಂದಿರುತ್ತೆ. ಇದರ ಸಹಾಯದಿಂದ ಏನು ಮಾಡುತ್ತೆ? ಆರ್ಗಾನಿಸಮ್ ಪರ್ಫಾರ್ಮ್ ವೇರಿಯಸ್ ಫಂಕ್ಷನ್, ಅನೇಕ ಕಾರ್ಯಚಟುವಟಿಕೆಗಳನ್ನು ಇದರ ಸಹಾಯದಿಂದ ವೇರಿಯಸ್ ಕಾಂಪೋನೆಂಟ್ಸ್ ಮೂಲಕ ಮಾಡುತ್ತೆ. ದ ಬಾಡೀಸ್ ಆಫ್ ಆಲ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಮೇಡ್ ಅಪ್ ಆಫ್ ಎ ಮೆನಿ ಸೆಲ್ಸ್. ಆದರೆ ಸಸ್ಯ ಮತ್ತು ಜೀವಿಗಳ ದೇಹವು ಅನೇಕ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಒಂದು ಜೀವಕೋಶ ಮೂಲಭೂತ ಘಟಕ. ಒಂದು ಸಸ್ಯ ಅಥವಾ ಪ್ರಾಣಿಗಳು ಎಲ್ಲ ಜೀವಿಗಳ ಮೂಲಭೂತ ಘಟಕವೇ ಸೆಲ್. ಆ ರೀತಿಯ ಸೆಲ್ ಅನೇಕ ಸೆಲ್ಸ್ಗಳು ಸೇರಿ ಸಸ್ಯ ಮತ್ತು ಪ್ರಾಣಿಗಳ ದೇಹ ರಚನೆಯಾಗಿದೆ. ಗೊತ್ತಾಗ್ತಿದ್ಯಾ? ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಆರ್ ಮೇಡ್ ಅಪ್ ಆಫ್ ಮೆನಿ ಸೆಲ್ಸ್. ದೇ ಆರ್ ಕಾಲ್ಡ್ ಮಲ್ಟಿ ಸೆಲ್ಯುಲರ್. ಹಾಗಾಗಿ ಸಸ್ಯ ಮತ್ತು ಪ್ರಾಣಿಗಳನ್ನ ಏನಂತ ಕರಿತೀವಿ? ಮಲ್ಟಿ ಸೆಲ್ಯುಲರ್. ಮಲ್ಟಿ ಅಂದರೆ ಬಹು, ಅನೇಕ. ಅಂದರೆ ಒಂದೇ ಒಂದು ಜೀವಕೋಶದಿಂದ ಆಗಿಲ್ವಲ್ಲ, ಅಮೀಬಾ ಯುಗ್ಲಿನ ಥರ ಎಷ್ಟೊಂದು ಜೀವಕೋಶಗಳಿವೆ ಅಲ್ವಾ? ತುಂಬ ಜೀವಕೋಶಗಳಿದೆ ನಮ್ಮಲ್ಲಿ ಅಲ್ವಾ? ಸಣ್ಣ ಸಣ್ಣದೇ ಸೇರಿ ಎಷ್ಟೊಂದು ಆ ಥರದ್ದೆಲ್ಲ ಎಷ್ಟೊಂದು ಸೇರಿ ನಮ್ಮದು ಬಾಡಿಯೇ ಆಗಿರೋವಂಥದ್ದು. ಈ ರೀತಿ ಅನೇಕ ಜೀವಕೋಶಗಳನ್ನು ಹೊಂದಿರತಕ್ಕಂತಹ ಜೀವಿಗಳಾದಂಥ ಪ್ಲಾಂಟ್ಸ್ ಮತ್ತು ಅನಿಮಲ್ ಸೆಲ್ಸ್ ಏನಂತ ಕರಿತೀವಿ? ಮಲ್ಟಿ ಸೆಲ್ಯುಲರ್, ಬಹುಕೋಶ ಜೀವಿಗಳು, ಮೆನಿ ಸೆಲ್ಡ್ ಆರ್ಗಾನಿಸಮ್ಸ್ ಅಂತೇಳಿ ಕರಿತೀವಿ. In multicellular organisms, cells carry out specialized functions individually but also cooperate with each other to increase the chance of survival. ಈ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ಗಳು ಜೀವಕೋಶಗಳು ಕ್ಯಾರಿ ಔಟ್ ಸ್ಪೆಷಲೈಸ್ಡ್ ಫಂಕ್ಷನ್, ಅನೇಕ ವೈವಿಧ್ಯಮಯ ಕಾರ್ಯಗಳನ್ನು ಪ್ರತಿಯೊಂದು ಜೀವಕೋಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಘಟಕಗಳು ಏನು ಮಾಡುತ್ತೆ? ತನ್ನದೇ ಆದ ನಿರ್ದಿಷ್ಟ ಕಾರ್ಯವನ್ನು ನಡೆಸುತ್ತೆ. ಇದರಿಂದ ಏನಾಗುತ್ತೆ? ಅದು ತನ್ನ ಸಾಮರ್ಥ್ಯವನ್ನು, ಅದು ಸರ್ವೈವಲ್, ಬದುಕುವಂತಹ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಳುತ್ತೆ. ಸಮ್ ಮೈಕ್ರೋ ಆರ್ಗಾನಿಸಮ್ಸ್ ಸಚ್ ಆಸ್ ಬ್ಯಾಕ್ಟೀರಿಯಾ ಆ್ಯಂಡ್ ಪ್ರೋಟೋಜೋವಾ ಆರ್ ಮೇಡ್ ಅಪ್ ಆಫ್ ಜಸ್ಟ್ ಒನ್ ಸೆಲ್. ಆದರೆ ಸಮ್ ಮೈಕ್ರೋ ಆರ್ಗಾನಿಸಮ್ಸ್, ಕೆಲವು ಸೂಕ್ಷ್ಮಾಣು ಜೀವಿಗಳು, ಅದರಲ್ಲಿ ಸಚ್ ಆಸ್ ಬ್ಯಾಕ್ಟೀರಿಯಾ ಆ್ಯಂಡ್ ಪ್ರೋಟೋಜೋವಾ, ಸೂಕ್ಷ್ಮಾಣು ಜೀವಿಗಳಾದಂತಹ ಬ್ಯಾಕ್ಟೀರಿಯಾ ಮತ್ತು ಪ್ರೋಟೋಜೋವಾ ಏನು ಮಾಡಿದೆ? ಆರ್ ಮೇಡ್ ಅಪ್ ಆಫ್ ಜಸ್ಟ್ ಒನ್ ಸೆಲ್. ಸೂಕ್ಷ್ಮಾಣು ಜೀವಿಗಳು ಎಷ್ಟೊಂದಿದೆ, ಆದರೆ ಅದರಲ್ಲಿ ಕೆಲವು ಸೂಕ್ಷ್ಮಾಣು ಜೀವಿಗಳನ್ನು ಬ್ಯಾಕ್ಟೀರಿಯಾ ಮತ್ತು ಪ್ರೋಟೋಜೋಗಳು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿದೆ, ಜಸ್ಟ್ ಒನ್ ಸೆಲ್ಲಿಂದ ಆಗಿರುವಂಥದ್ದು. ದೀಸ್ ಆರ್ ಕಾಲ್ಡ್ ಯೂನಿಸೆಲ್ಯುಲರ್ ಆರ್ ಸಿಂಗಲ್ ಸೆಲ್. ಪ್ಲಾಂಟ್ಸು ಅನಿಮಲ್ಸ್, ನಾವು ಮನುಷ್ಯರು ಮನುಷ್ಯನೂ ಒಬ್ಬ ಪ್ರಾಣಿನೇ, ಹಾಗಾಗಿ ನಮ್ಮನ್ನ ಅನಿಮಲ್ ಗ್ರೂಪ್ಗೆ ಸೇರಿಸ್ತಾರೆ. ಸಸ್ಯ ಪ್ರಾಣಿಗಳೆಲ್ಲ ಬಹುಕೋಶ ಜೀವಿಗಳು, ಅಂದರೆ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್. ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇಲ್ಲಿ ತಿಳ್ಕೊಳ್ಳಿ. ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್. ಬ್ಯಾಕ್ಟೀರಿಯಾ ಆ್ಯಂಡ್ ಸಮ್ ಬ್ಯಾಕ್ಟೀರಿಯಾ ಆ್ಯಂಡ್ ಪ್ರೋಟೋಜೋವಾಸ್ ಆರ್ ಓನ್ಲಿ ಒನ್ ಸೆಲ್, ಅಂದರೆ ಇವು ಯೂನಿಸೆಲ್ಯುಲರ್, ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್, ಏಕಕೋಶ ಜೀವಿಗಳು ಆಗಿರುತ್ತವೆ.
ದೇ ಕ್ಯಾರಿ ಔಟ್ ಆಲ್ ದ ಫಂಕ್ಷನ್ ನೆಸೆಸರಿ ಫಾರ್ ದ ಸರ್ವೈವಲ್ ಇನ್ ದಿ ಸಿಂಗಲ್ ಸೆಲ್. ಆದರೆ ನಮ್ಮಲ್ಲಾದರೆ ಅನೇಕ ಜೀವಕೋಶಗಳಿರುತ್ತೆ, ಒಂದೊಂದು ಕೆಲಸವನ್ನು ಮಾಡುತ್ತೆ. ಕಿಡ್ನಿ ಬೇರೆ ಫಂಕ್ಷನು, ನಮ್ಮಲ್ಲಿ ಹಾರ್ಟ್ ಬೇರೆ, ಲಂಗ್ಸ್ ಬೇರೆ, ಈ ರೀತಿ. ಆದರೆ ಈ ಒಂದೇ ಒಂದು ಸೆಲ್ ಇರುತ್ತಲ್ಲ, ಒಂದೇ ಒಂದು ಜೀವಕೋಶ ಇರ್ತಕ್ಕಂಥ ಜೀವಿಗಳು ಎಲ್ಲ ಫಂಕ್ಷನ್ನು ಆ ಒಂದು ಸಿಂಗಲ್ ಸೆಲ್ಲೇ, ಒಂದು ಜೀವಕೋಶದಲ್ಲೇ ನಡೆಯುತ್ತೆ. ಅದರ್ ಮೈಕ್ರೋಬ್ಸ್ ಲೈಕ್ ಆಲ್ಗೆ ಆ್ಯಂಡ್ ಫಂಗೈ ಆರ್ ಮೇಡ್ ಅಪ್ ಆಫ್ ಎ ಒನ್ ಆರ್ ಮೋರ್ ಸೆಲ್ಸ್. ಆದರೆ ಇತರ ಸೂಕ್ಷ್ಮಾಣುಜೀವಿಗಳಾದಂತಹ ಶಿಲೀಂಧ್ರ, ಫಂಗೈ ಮತ್ತು ಆಲ್ಗೆ, ಇವು ಮಲ್ಟಿಸೆಲ್ಯುಲಾರ್. ಇವುಗಳಲ್ಲಿ ಒನ್ ಆರ್ ಮೋರ್ ಸೆಲ್ಸ್ ಇರುತ್ತೆ, ಒಂದೇ ಒಂದು ಸೆಲ್ ಇರಲ್ಲ. ಇವುಗಳಲ್ಲಿ ಒಂದಕ್ಕಿಂತ ಹೆಚ್ಚು ಸೆಲ್ಸ್ನ ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್, ಈಸ್ಟ್ ಈಸ್ ಎ ಯುನಿಸೆಲ್ಯುಲಾರ್ ಫಂಗಸ್ ವೈಲ್ ಮೌಲ್ಡ್ ಈಸ್ ಮಲ್ಟಿಸೆಲ್ಯುಲಾರ್ ಫಂಗಸ್. ಉದಾಹರಣೆಗೆ ಈಸ್ಟು ಏಕಕೋಶವಾದಂತಹ ಒಂದೇ ಒಂದು ಸೆಲ್ಯುಲನ್ನು ಹೊಂದಿರತಕ್ಕಂತಹ ಫಂಗಸ್ಸು. ಅದೇ ಮೌಲ್ಡ್ ಈಸ್ ಎ ಮಲ್ಟಿಸೆಲ್ಯುಲಾರ್ ಫಂಗಸ್. ಬ್ಯಾಕ್ಟೀರಿಯಲ್ ಸೆಲ್ ಶೋಯಿಂಗ್ ದ ನ್ಯೂಕ್ಲಿಯಾಯ್ಡ್ ರೀಜನ್. ಬ್ಯಾಕ್ಟೀರಿಯಲ್ ಸೆಲ್ಗಳಲ್ಲಿ ನ್ಯೂಕ್ಲಿಯಾಯ್ಡ್ ಅಂದರೆ ಒಂದು ಜೀವಕೋಶ ಅಂದರೆ ಅದರ ಮಧ್ಯದಲ್ಲಿ ಒಂದು ಡಾಟ್ ಇರುತ್ತಲ್ಲ, ಇದೇ ನ್ಯೂಕ್ಲಿಯಸ್. ಬ್ಯಾಕ್ಟೀರಿಯಾಗಳಲ್ಲೂ ಕಂಡುಬರ್ತಕ್ಕಂತಹ ನ್ಯೂಕ್ಲಿಯಾಯ್ಡನ್ನು ಇವರು ತೋರಿಸಿದ್ದಾರೆ. ಲೈಕ್ ಅನಿಮಲ್ ಆ್ಯಂಡ್ ಪ್ಲಾಂಟ್ ಸೆಲ್ಸ್, ದ ಸೆಲ್ಸ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್ ಆರ್ ಆಲ್ಸೋ ಸರೌಂಡೆಡ್ ಬೈ ಸೆಲ್ ಮೆಂಬ್ರೇನ್. ಪ್ರಾಣಿ ಮತ್ತು ಸಸ್ಯ ಜೀವಕೋಶಗಳಲ್ಲಿ ಇರುವಂತೆ ದ ಸೆಲ್ಸ್ ಆಫ್ ಮೈಕ್ರೋ ಆರ್ಗಾನಿಸಮ್ಸಲ್ಲಿ ಅಂದರೆ ಸೂಕ್ಷ್ಮಾಣು ಜೀವಿಗಳ ಜೀವಕೋಶಗಳಲ್ಲೂ ಸಹ ಏನನ್ನ ಸೆಲ್ ಮೆಂಬ್ರೇನ್, ಕೋಶ ಪೊರೆಯನ್ನು ಹೊಂದಿರುತ್ತೆ. ಸೆಲ್ಸ್ ಆಫ್ ಫಂಗೈ ಅಡಿಷನಲಿ ಹ್ಯಾವ್ ಎ ಸೆಲ್ ವಾಲ್. ಅದೇ ಸೆಲ್ಸ್ ಆಫ್ ಫಂಗೈ ಅಂದರೆ ಶಿಲೀಂಧ್ರ, ಇದು ಸಸ್ಯದಲ್ಲಿ ಕಂಡುಬರೋದು ಅಲ್ವಾ. ಸೆಲ್ ವಾಲು ಅಷ್ಟೇ ಸಸ್ಯಗಳಲ್ಲಿ ಮಾತ್ರ ಪ್ರೆಸೆಂಟ್ ಇರುತ್ತೆ. ಅಡಿಷನ್ ಆಗಿ ಫಂಗೈಯಲ್ಲಿ ಸೆಲ್ ವಾಲ್ ಇರುತ್ತೆ, ಬಟ್ ದೇ ಡು ನಾಟ್ ಹ್ಯಾವ್ ಕ್ಲೋರೋಪ್ಲಾಸ್ಟ್. ಆದರೆ ಫಂಗೈಯಲ್ಲಿ ಗ್ರೀನ್ ಕಲರ್ ಇರಲ್ಲ, ಕ್ಲೋರೋಪ್ಲಾಸ್ಟ್ ಅಂದರೆ ಕ್ಲೋರೋಪ್ಲಾಸ್ಟ್ ಇರಲ್ಲ. ಕ್ಲೋರೋಪ್ಲಾಸ್ಟ್ ಇದ್ರೆ ಹಸಿರು ಬಣ್ಣ ಒಂದೇ ಹೊಂದಿರುತ್ತೆ. ಆದರೆ ಫಂಗಸ್ ಶಿಲೀಂಧ್ರ ಸೆಲ್ ವಾಲ್ನ ಹೊಂದಿರುತ್ತೆ. ಸಸ್ಯಗಳಲ್ಲಿ ಏನು ಸೆಲ್ ವಾಲ್ ಇತ್ತು ಅಂದರೆ ಕ್ಲೋರೋಪ್ಲಾಸ್ಟ್ ಇದೆ ಅಂತ. ಆದರೆ ಫಂಗೈಯಲ್ಲೂ ಸೆಲ್ ವಾಲ್ ಇರುತ್ತೆ, ಬಟ್ don't have chloroplast. So they cannot make their own food through photosynthesis. ಇದರಲ್ಲಿ ಹಾಗಾಗಿ ಫಂಗೈಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಲ್ಲ. ಯಾಕೆಳಿ there is no chloroplast. ಕ್ಲೋರೋಪ್ಲಾಸ್ಟ್ ಇಲ್ಲದೆ ಇರೋದ್ರಿಂದ ಓನ್ ಫುಡ್ cannot make their own food through photosynthesis. ದ್ಯುತಿಸಂಶ್ಲೇಷಣ ಕ್ರಿಯೆಯ ಮೂಲಕ ಫಂಗಸ್ಗಳು ತಮ್ಮ ಆಹಾರವನ್ನು ತಾವು ತಯಾರಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಬ್ಯಾಕ್ಟೀರಿಯಾ ಡು ನಾಟ್ ಹ್ಯಾವ್ ಎ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಆ್ಯಂಡ್ ನ್ಯೂಕ್ಲಿಯರ್ ಮೆಂಬ್ರೇನ್. ಆದರೆ ಬ್ಯಾಕ್ಟೀರಿಯಾಗಳು ಡು ನಾಟ್ ಹ್ಯಾವ್ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್. ಬ್ಯಾಕ್ಟೀರಿಯಾದಲ್ಲಿ ಚೆನ್ನಾಗಿ ಬೆಳವಣಿಗೆ ಹೊಂದಿದಂತೆ ನ್ಯೂಕ್ಲಿಯಸ್ ಇರಲ್ಲ, ಆ್ಯಂಡ್ ನ್ಯೂಕ್ಲಿಯರ್ ಮೆಂಬ್ರೇನ್ ಸಹ ಇರಲ್ಲ. ಇನ್ಸ್ಟೆಡ್ ದೇ ಹ್ಯಾವ್ ನ್ಯೂಕ್ಲಿಯಾಯ್ಡನ್ನು ಹೊಂದಿರುತ್ತೆ. ದಿಸ್ ಫೀಚರ್ ಡಿಸ್ಟಿಂಗ್ವಿಷಸ್ ದೆಮ್ ಫ್ರಮ್ ಸೆಲ್ಸ್ ಆಫ್ ಈಸ್ಟ್, ಪ್ರೋಟೋಜೋವಾ, ಆಲ್ಗೆ, ಫಂಗೈ, ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್. ಈ ರೀತಿಯ ಕೆಲವೊಂದು ಗುಣಲಕ್ಷಣಗಳು ಸಸ್ಯ, ಪ್ರಾಣಿ, ಆಲ್ಗೆ, ಫಂಗೈ ಇವುಗಳ ಮಧ್ಯೆ ನಾವು ಗುರುತಿಸಬಹುದು. See, we have only looked at a few basic cell structures here. The cell has other components about which you have learned in higher classes. ಇಲ್ಲಿ ನಾವು ಕೆಲವೊಂದು ಜೀವಕೋಶಗಳು ಮತ್ತು ಅವುಗಳ ಜೀವಕೋಶಗಳ ಮೂಲಭೂತ ರಚನೆಯ ಬಗ್ಗೆ ಮಾತ್ರ ಅಧ್ಯಯನ ಮಾಡಿದ್ದೀವಿ. ಇನ್ನು ಅವುಗಳ ಕಾಂಪೋನೆಂಟ್ಸ್, ಜೀವಕೋಶಗಳ ಘಟಕಗಳ ಬಗ್ಗೆ ಇನ್ನು ಹೈಯರ್ ಕ್ಲಾಸಸ್ಸಲ್ಲಿ 8th, 9th, 10th ಅವುಗಳ ಕ್ಲಾಸಸ್ಸಲ್ಲಿ ಅಧ್ಯಯನ ಮಾಡೋಣ. ಫಾರ್ ಅಬ್ಸರ್ವಿಂಗ್ ಸಬ್ಸೆಲ್ಯುಲರ್ ಕಾಂಪೋನೆಂಟ್ಸ್ ವಿ ನೀಡ್ ಮೈಕ್ರೋಬ್ಸ್ ವಿತ್ ಐ ಮ್ಯಾಗ್ನಿಫಿಕೇಶನ್ ಮೈಕ್ರೋಸ್ಕೋಪ್. ಅಂದರೆ ನಾವು ಹೆಚ್ಚಿನ ಈ ಸಬ್ಸೆಲ್ಯುಲರ್ ಸೂಕ್ಷ್ಮಾಣುಜೀವಿಗಳಲ್ಲಿರ್ತಕ್ಕಂತಹ ಕಿರು ಜೀವಕೋಶಗಳು, ಅವುಗಳ ಘಟಕಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ಹೆಚ್ಚು ಇನ್ನೂ ಮ್ಯಾಗ್ನಿಫೈಡ್, ಇನ್ನೂ ಉನ್ನತ ಮಟ್ಟದ ಸೂಕ್ಷ್ಮದರ್ಶಕ ಯಂತ್ರಗಳು, ಮೈಕ್ರೋಸ್ಕೋಪ್ಗಳು ಬೇಕಾಗುತ್ತೆ. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಮ್ಯಾಗ್ನಿಫೈಸ್ ದ ಸೆಲ್ ಅಬೌಟ್ ಲ್ಯಾಕ್ ಟೈಮ್ಸ್. ಅದರಲ್ಲಿ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪು ನಮಗೆ 10 lakhs ಟೈಮ್ಸ್ ಅಷ್ಟು, 10 ಲಕ್ಷಕ್ಕಿಂತ ಅಧಿಕವಾದಂತಹ ಆ ಮಟ್ಟದಲ್ಲಿ ಅದು ನಮ್ಮ ನೋಡೋದಕ್ಕೆ ಸಹಾಯ ಮಾಡುತ್ತೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ. ವೇರ್ ವಿ ಕ್ಯಾನ್ ಸಿ ಮೋರ್ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇನ್ ಎ ಸೆಲ್. ಜೀವಕೋಶದಲ್ಲಿರ್ತಕ್ಕಂತಹ ರಚನೆಯನ್ನು ಇಂತಹ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನೋಡ್ಬೋದು. By now you must have understood that all living beings, including microorganisms, are made up of one or more cells. ಆದರೆ ನೀವು ಈ ಲೆಸನ್ನಿಂದ ಏನು ತಿಳ್ಕೊಳ್ಬೇಕು, ಎಲ್ಲ ಜೀವಿಗಳು, ಆಲ್ ಲಿವಿಂಗ್ ಆರ್ಗಾನಿಸಮ್ಸ್, ಭೂಮಿ ಮೇಲೆ ಇರ್ತಕ್ಕಂಥ ಒಂದು ಸಣ್ಣ ಜೀವಿ ಇರ್ಬೋದು, ದೊಡ್ಡ ಜೀವಿ ಇರ್ಬೋದು, ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು,
ಎಲ್ಲ ಜೀವಿಗಳು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ? ಸೂಕ್ಷ್ಮ ಜೀವಿ ಇರುವುದೆಲ್ಲ 1 or more cells, ಒಂದು ಅಥವಾ ಅದಕ್ಕಿಂತ ಹೆಚ್ಚು ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ. ದ ಸೆಲ್ಸ್ ಡಿಫರ್ ಇನ್ ಸೈಜ್, ಶೇಪ್, ಸ್ಟ್ರಕ್ಚರ್. ಆದರೆ ಆ ಜೀವಕೋಶಗಳ ಆಕಾರದಲ್ಲಿ ಅವುಗಳ ಸೈಜ್, ಶೇಪ್, ಸ್ಟ್ರಕ್ಚರಲ್ಲಿ ಬೇರೆ ಇರುತ್ತೆ. ಬಟ್ ಪ್ಲಾಂಟ್ ಆ್ಯಂಡ್ ಅನಿಮಲ್ ಸೆಲ್ಸ್ ಆಲ್ಸೋ ಹ್ಯಾವ್ ಎ ಸಮ್ ಡಿಫ್ರೆಂಟ್. ಅದಕ್ಕೆ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ರಚನೆಯೇ ಭಿನ್ನವಾಗಿರುತ್ತೆ, ಅವೆರಡು ಭಿನ್ನವಾಗಿದೆ. ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಡಿಫ್ರೆನ್ಸಸ್ ಹೆಲ್ಪ್ಸ್ ಅಸ್ ಲರ್ನ್ ಹೌ ದೀಸ್ ಆರ್ಗಾನಿಸಮ್ಸ್ ಫಂಕ್ಷನ್ಸ್ ಡಿಫ್ರೆಂಟ್ಲಿ. ಈ ಒಂದು ರಚನೆ, ಸಸ್ಯ ಜೀವಕೋಶದ ರಚನೆಯೇ ಬೇರೆ, ಪ್ರಾಣಿ ಜೀವಕೋಶದ ರಚನೆಯೇ ಬೇರೆ. ಇದರಿಂದ ನೀವು ಅವೆರಡು ಜೀವಕೋಶಗಳ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಲಿಕ್ಕೆ, ಅವುಗಳ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ ದಿಸ್ ಚಾಪ್ಟರ್ ವಿ ಲರ್ನ್ಡ್ ಅಬೌಟ್ ದ ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ಸ್. ನಾವು ಈ ಒಂದು ಪಾಠದಲ್ಲಿ ಮೈಕ್ರೋ ಆರ್ಗಾನಿಸಮ್, ಸೂಕ್ಷ್ಮಾಣುಜೀವಿಗಳ ಉಪಯೋಗಗಳನ್ನು ತಿಳ್ಕೊಂಡ್ವಿ. However, there are some microbes that causes diseases in plants and animals including humans. ಆದರೆ ಕೆಲವೊಂದು ಸೂಕ್ಷ್ಮಾಣುಜೀವಿಗಳು ನಮಗೆ ರೋಗಗಳನ್ನು ಉಂಟು ಮಾಡುತ್ತೆ. ಆ ರೀತಿಯಾದ ಅನೇಕ ಮೈಕ್ರೋ ಆರ್ಗಾನಿಸಮ್ಸ್ಗಳು ಇದೆ. ಅವು ಸಸ್ಯಗಳಿಗೆ, ಪ್ರಾಣಿಗಳಿಗೆ, ಮನುಷ್ಯರಿಗೂ ರೋಗಗಳನ್ನು ಉಂಟು ಮಾಡುತ್ತೆ, ಡಿಸೀಸನ್ನು ತರುತ್ತೆ. ವಿ ವಿಲ್ ಲರ್ನ್ ಅಬೌಟ್ ಸಮ್ ಆಫ್ ದೀಸ್ ಡಿಸೀಸಸ್ ಕಾಸ್ಡ್ ಬೈ ಮೈಕ್ರೋ ಆರ್ಗಾನಿಸಮ್ಸ್. ಈ ಲೆಸನಲ್ಲಿ ನಾವು ಮೈಕ್ರೋ ಆರ್ಗಾನಿಸಮ್ಸ್ ಯಾವ ರೀತಿ ನಮ್ಗೆ ಉಪಯೋಗ ಆಗುತ್ತೆ ಅದನ್ನು ಕಲ್ತಿದ್ದೀವಿ. ಬಟ್ ಅದು ಹೇಗೆ ಕಾಸ್ ಮಾಡುತ್ತೆ, ನಮ್ಗೆ ಹಾನಿಯನ್ನು ಉಂಟು ಮಾಡುತ್ತೆ, ರೋಗವನ್ನು ಉಂಟು ಮಾಡುತ್ತೆ ಅಂತ ನೆಕ್ಸ್ಟ್ ಲೆಸನಲ್ಲಿ ಕಲಿಯೋಣ. ಇದಿಷ್ಟು ಈ ಲೆಸನ್ನ ಕಂಪ್ಲೀಟ್ ಎಕ್ಸ್ಪ್ಲನೇಷನು. ಇಲ್ಲಿ ಕಂಪ್ಲೀಟ್ ಈ ಲೆಸನ್ನ ಒಂದು ಪಾಯಿಂಟ್ಸ್, ನಾವೇನು ಆಗ ಕೀ ಪಾಯಿಂಟ್ಸ್ ಅಂತ ಈ ಒಂದು ಲೆಸನ್ನ ಕಂಪ್ಲೀಟ್ ಸಮ್ಮರಿ ಕೊಡ್ತಾ ಇದ್ರು. ಸ್ನ್ಯಾಪ್ ಶಾಟ್ ಅಂತ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಎಲ್ಲ ಪಾಯಿಂಟ್ಸ್ನ 2 or 3 times ಎಲ್ಲ ಸ್ಟೂಡೆಂಟ್ಸ್ ಶುಡ್ ರೀಡ್ 2 times ದಿಸ್ ಪಾಯಿಂಟ್ಸ್, ಸ್ನ್ಯಾಪ್ ಶಾಟ್ಸ್ನ. ಎಷ್ಟೋ ಕ್ವಶನ್ಸ್ಗಳಿಗೆ ನಿಮ್ಗೆ ಸುಲಭವಾಗಿ ಆನ್ಸರ್ ಸಿಗುತ್ತೆ ಈ ಪಾಯಿಂಟ್ಸ್ನ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು LBA ನೋಟ್ಸ್ ಬಂದರೆ ಅದನ್ನೇ ನಿಮಗೆ ಮಾಡ್ತೀನಿ, ಇಲ್ಲ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಸಾಲ್ವ್ ಮಾಡಿಸ್ತೀನಿ. ಇದ್ರ ಜೊತೆಗೆ ನಾನು ಲೆಸನ್ ಮಧ್ಯೆ ಕೊಡ್ತಕ್ಕಂತಹ ಹೋಮ್ವರ್ಕ್ ಕ್ವಶನ್ಸ್, ಅದನ್ನೇ ಅಡಿಷನ್ ಕ್ವಶನ್ಸ್ ಆಗಿ ಬರೆದಿಟ್ಕೊಂಡು ಸದ್ಯಕ್ಕೆ ನೋಟ್ಸ್ ಮಾಡ್ಕೊಂಡು ಕಲಿತಾರಿ. ನಿಮ್ಮ ಸ್ಕೂಲ್ಗಳಲ್ಲಿ ಟೆಸ್ಟ್ಗಳು, ಯೂನಿಟ್ ಟೆಸ್ಟ್ಗಳನ್ನ ಮಾಡಿದರೆ ಅದು ಹೆಲ್ಪ್ ಆಗುತ್ತೆ. ಹಾಗೆ ಈ ಒಂದು ಲೆಸನ್ ಆದಮೇಲೆ ಕೆಲವೊಂದು ಆ್ಯಕ್ಟಿವಿಟೀಸ್ನ ಕೊಟ್ಟಿರ್ತಾರೆ, ಅದನ್ನು ಸ್ವಲ್ಪ ಮೋರ್ ಅಬೌಟ್ ಇನ್ಫಾರ್ಮೇಷನ್ ಸಹ ಇರುತ್ತೆ. ನೋಡಿ ಇಲ್ಲಿ ಡಿಸ್ಕವರ್, ಡಿಸೈನ್ ಆ್ಯಂಡ್ ಡಿಬೇಟ್, ಚರ್ಚಿಸಿ, ಹೊಸದನ್ನು ಆವಿಷ್ಕರಿಸಿ. ಇಂಡಿಯಾ ಹ್ಯಾಸ್ ಎ ಲಾಂಗ್ ಹಿಸ್ಟ್ರಿ ಆಫ್ ಬಯೋಗ್ಯಾಸ್ ಪ್ರೊಡಕ್ಷನ್. ನಮ್ಮ ಭಾರತ ಜೈವಿಕ ಅನಿಲವನ್ನು ಪ್ರೊಡಕ್ಷನ್ ಮಾಡ್ತಿತ್ತು, ಉತ್ಪಾದನೆ ಮಾಡ್ತಿತ್ತು ಅನ್ನೋದಕ್ಕೆ ಒಂದು ಇತಿಹಾಸನೇ ಇದೆ. ಹೇಗೆ ಒನ್ ಆಫ್ ಅವರ್ ಓಲ್ಡೆಸ್ಟ್ ಬಯೋಗ್ಯಾಸ್ ಪ್ಲ್ಯಾಂಟ್ ವಾಸ್ ಸೆಟಪ್ ಇನ್ ಲೇಟ್ 1850s. ಅಂದರೆ ನಮ್ಮ ಭಾರತದಲ್ಲಿ ಜೈವಿಕ ಅನಿಲ 1850 ಆ ಹಿಂದಿನ ಕಾಲದಲ್ಲೇ ಇತ್ತು ಅನ್ನೋದಕ್ಕೆ ಓಲ್ಡೆಸ್ಟ್ ಬಯೋಗ್ಯಾಸ್ ಪ್ಲ್ಯಾಂಟು ಆಗಲೇ ಇತ್ತು, ಇದೆ ನಮ್ಮಲ್ಲಿ ಆ ಕಾಲದಲ್ಲೇ. ಫೈಂಡ್ ಔಟ್ ಅಬೌಟ್ ದ ಬಯೋಗ್ಯಾಸ್ ಪ್ರೋಗ್ರಾಮ್ ಇನಿಷಿಯೇಟ್ ಬೈ ದ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ, ಗವರ್ನಮೆಂಟ್ ಆಫ್ ಇಂಡಿಯಾ. ಇದನ್ನು ಗುರುತಿಸಿದಂತಹ ಜೈವಿಕ ಅನಿಲವನ್ನು ಮಿನಿಸ್ಟ್ರಿ ಆಫ್ ನ್ಯೂ ರಿನ್ಯೂವೇಬಲ್, ಪುನರುತ್ಪತ್ತಿ ಮಾಡುವಂತಹ ಶಕ್ತಿಯ ಮೂಲಗಳನ್ನು ನಮ್ಮ ಭಾರತ ಸರ್ಕಾರ ಸಚಿವಾಲಯ ಅದನ್ನು ಗುರುತಿಸಿದೆ. ಫರ್ಮೆಂಟೆಡ್ ಫುಡ್ ಐಟಮ್ಸ್ ಲೈಕ್ ಎ ಫರ್ಮೆಂಟೆಡ್ ಸೋಯಾಬೀನ್ ಆ್ಯಂಡ್ ಫರ್ಮೆಂಟೆಡ್ ಬ್ಯಾಂಬೋ ಶೂಟ್ಸ್ ಆರ್ ಕನ್ಸ್ಯೂಮ್ಡ್ ಇನ್ ಟ್ರೆಡಿಷನಲ್ ಫುಡ್ ಇನ್ ಸಮ್ ಪಾರ್ಟ್ಸ್ ಆಫ್ ಇಂಡಿಯಾ. ನಮ್ಮ ಭಾರತದ ಕೆಲವೊಂದು ಪ್ರದೇಶಗಳಲ್ಲಿ ಫರ್ಮೆಂಟೆಡ್ ಫುಡ್ ಅಂದರೆ ಫರ್ಮೆಂಟೆಡ್ ಸೋಯಾಬೀನ್, ಉದುಗಿದಂತಹ ಸೋಯಾಬೀನ್ ಕಾಳುಗಳನ್ನು, ಮತ್ತು ಫರ್ಮೆಂಟೆಡ್ ಬ್ಯಾಂಬುನ, ಉದುಗಿದ ಬಾಂಬು ಬಿದಿರನ್ನು, ಶಾರ್ಟ್ಸ್ಗಳನ್ನು ತಿಂತಾರೆ. ವಿತ್ ದ ಹೆಲ್ಪ್ ಆಫ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಲಿಸ್ಟ್ ಸಮ್ ಟ್ರೆಡಿಷನಲ್ ಫುಡ್ ಐಟಮ್ಸ್ ಫ್ರಮ್ ಯುವರ್ ಏರಿಯಾ ದಟ್ ಯುಟಿಲೈಸ್ ದ ಪ್ರೊಸೆಸ್ ಆಫ್ ಫರ್ಮೆಂಟೇಷನ್. ಹಾಗಾದರೆ ನೀವು ಇರ್ತಕ್ಕಂಥ ಪ್ರದೇಶದಲ್ಲಿ ನಿಮ್ಮ ಟೀಚರ್ಸು ಅಥವಾ ನಿಮ್ಮ ಮನೆಯವರ ಹಿರಿಯರ ಸಹಾಯದಿಂದ ಉದುಗಿದ ಆಹಾರಗಳು ನಿಮ್ಮ ಪ್ರದೇಶದಲ್ಲಿ ಏನೇನೋ ಉಪಯೋಗಿಸ್ತಾರೆ ಅದನ್ನು ಬರೀ. ಇನ್ವೆಸ್ಟಿಗೇಟ್ ದ ಇಂಗ್ರೀಡಿಯೆಂಟ್ಸ್ ಯೂಸ್ಡ್ ಟು ಪ್ರಿಪರೇಷನ್ಸ್ ಆಫ್ ದೀಸ್ ಫರ್ಮೆಂಟೆಡ್ ಫುಡ್ ಐಟಮ್. ಹಾಗಾದರೆ ಈ ರೀತಿ ಉದುಗಿದ ಆಹಾರವನ್ನು ತಯಾರಿಸಲಿಕ್ಕೆ ಬೇಕಾದಂತಹ ಪ್ರಿಪರೇಷನ್ ಏನು, ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾರೆ ಅದನ್ನು ಲಿಸ್ಟ್ ಮಾಡಿ. ದ ಮೆಥಡ್ ಆಫ್ ಪ್ರಿಪೇರಿಂಗ್ ದೆಮ್, ದ ಮೈಕ್ರೋ ಆರ್ಗಾನಿಸಮ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಫರ್ಮೆಂಟೆಡ್ ಫುಡ್ ಆ್ಯಂಡ್ ದ ಕಲ್ಚರಲ್ ಆ್ಯಂಡ್ ನ್ಯೂಟ್ರಿಷನಲ್ ಇಂಪಾರ್ಟೆನ್ಸ್ ಆಫ್ ದ ಫರ್ಮೆಂಟೆಡ್ ಫುಡ್. ಹಾಗಾದರೆ ಫರ್ಮೆಂಟೇಷನ್ ಫುಡ್ ತಯಾರು ಮಾಡೋದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು, ಅದಕ್ಕೆ ಸಹಾಯ ಮಾಡುವಂಥ ಮೈಕ್ರೋ ಆರ್ಗಾನಿಸಮ್ಸು
ಸೂಕ್ಷ್ಮಾಣುಜೀವಿ ಯಾವುದು, ಅದರ ಇಂಪಾರ್ಟೆನ್ಸ್ ಏನು ಅದನ್ನು ತಿಳಿಸಿದ್ವಿ. ಈಗ ಆಲ್ರೆಡಿ ನಾವು ಓದಿದ್ವಿ, ಹಿಟ್ಟನ್ನು ಕಲಸಿಟ್ಟಿದ್ವಿ, ಮೈದಾ ಹಿಟ್ಟನ್ನು, ಅದಕ್ಕೆ ಈಸ್ಟನ್ನು ಬೆರೆಸಿದ್ವಿ. ಆ ಈಸ್ಟ್ ಏನು ಮಾಡ್ತು, ಅದನ್ನು ಉದುಗಿಸ್ತು, ಅಂದರೆ ಈಸ್ಟಲ್ಲಿ ಆಲ್ಕೋಹಾಲ್ನ ಪ್ರೊಡ್ಯೂಸ್ ಮಾಡ್ತು. ಇದು ಎಲ್ಲ ಓದಿದ್ದೀವಿ ಅಲ್ವಾ. ಮತ್ತು ಮಿಲ್ಕ್ ಟು ಕರ್ಡ್, ಇದು ನಮ್ಮಲ್ಲಿ ಬಳಸೋದು ಇಡ್ಲಿ, ದೋಸೆ, ಇವೆಲ್ಲ ನಮ್ಮ ಫರ್ಮೆಂಟೆಡ್ ಫುಡ್ ಅಲ್ವಾ. ನಾವು ಉದುಗಿದ ಆಹಾರವನ್ನು ತಿನ್ನೋದಕ್ಕೆ ಎಕ್ಸಾಂಪಲ್ಸ್ಗಳೇ ಇಡ್ಲಿ, ದೋಸೆ, ಬತೂರ, ಇವೆಲ್ಲ. ಅದನ್ನು ಬರೀಬೋದು ನೀವು. ಸ್ಟಡಿ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಮೈಕ್ರೋ ಫಂಗಸ್ ಮಶ್ರೂಮ್ಸ್ ಯೂಸಿಂಗ್ ಮ್ಯಾಗ್ನಿಫೈಯಿಂಗ್ ಗ್ಲಾಸಸ್, ಮೈಕ್ರೋಸ್ಕೋಪ್ ಹೋಲ್ಸ್ ಅಂಡ್ ಟೇಕ್ ಹೆಲ್ಪ್ ಆಫ್ ಸ್ಟೂಡೆಂಟ್ಸ್ ಇನ್ ಸೀನಿಯರ್ಸ್ ಡಿಫ್ರೆಂಟ್ ಮಶ್ರೂಮ್ಸ್ ಅಂಡ್ ಮೈಕ್ರೋಸ್ಕೋಪ್. ಅಂದರೆ ನೀವು ನಿಮಗೆ ಸಿಗ್ತಕ್ಕಂಥ ಮೈಕ್ರೋಸ್ಕೋಪ್ ಅವುಗಳ ಸಹಾಯದಿಂದ ಮಶ್ರೂಮ್ಸ್ ಹೇಗಿರುತ್ತೆ ಅದರ ಪಾರ್ಟ್ಸ್ನ ನೋಡಿ ನಿಮ್ಮ ಲ್ಯಾಬೊರೇಟರಿ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಇಂಟ್ರಾಕ್ಟ್ ವಿತ್ ಅನ್ ಎಂಟರ್ಪ್ರೆನ್ಯೂರ್ ಆ್ಯಂಡ್ ಲರ್ನ್ ದ ಸ್ಟೆಪ್ಸ್ ಫಾರ್ ಕಲ್ಟಿವೇಷನ್ ಆಫ್ ಮಶ್ರೂಮ್ನ ಹೇಗೆ ಬೆಳೆಯೋದು, ಅದನ್ನು ಹೇಗೆ ಬೆಳೆಸೋದು, ಅದ್ರ ಬಗ್ಗೆ ಹೆಚ್ಚು ವಿವರವನ್ನು ತಿಳ್ಕೊಳ್ಳಿ. ಇದಿಷ್ಟು ಈ ಲೆಸನ್ನ ಕಂಪ್ಲೀಟ್ ಎಕ್ಸ್ಪ್ಲನೇಷನು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. 1 or 2 ಟೈಮ್ ಈ ಲೆಸನ್ನ ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಆಡಿಯೋನ 2 to 3 ಟೈಮ್ ಕೇಳಿ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಅರ್ಥ ಆಗುತ್ತೆ. ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ಆದಷ್ಟು ನೀವೇ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು: ವೈ ದ microalgae diversity is in abundance. ಯಾಕೆ ಅಬಂಡೆನ್ಸ್? ರೈಟ್ ದ ಇಂಪಾರ್ಟೆನ್ಸ್ ಆಫ್ microalgae in the earth. ಹೇಗೆ ಆಗುತ್ತೆ. And write the 4 uses of microalgae. And give examples of microalgae. Examples ಬರೀರಿ. Write a short note on microalgae spirulina ಬಗ್ಗೆ ಬರೀರಿ. Differentiate between unicellular and multicellular organism. Give 2 example each. ಎರಡಕ್ಕೂ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ ಅಂದ್ರೇನು, ಯೂನಿಸೆಲ್ಯುಲರ್ ಆರ್ಗಾನಿಸಮ್ ಡಿಫ್ರೆನ್ಸ್ ಬರೆದು ಎರಡಕ್ಕೂ 2 ಎಕ್ಸಾಂಪಲ್ಸ್ನ ಕೊಡಿ. ಹಾಗೆ why the fungi cannot make their own food through photosynthesis. Why the bacteria can have nuclei. Why the bacteria have nuclei. ಯಾಕೆ ಇರುತ್ತೆ? ಬಿಕಾಸ್ ಬ್ಯಾಕ್ಟೀರಿಯಾ ಡು ನಾಟ್ ಹ್ಯಾವ್ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್. ಅದಕ್ಕೆ ಇದನ್ನು ಬರೀರಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇದಿಷ್ಟು ವಿತ್ ಇನ್ ಹೋಮ್ವರ್ಕ್ ಕ್ವಶನ್ಸು. ಓಕೆ, ಥ್ಯಾಂಕ್ ಯು.